ಹಾಯ್ ಎಲ್ಲರಿಗೂ ನಮಸ್ಕಾರ. ಜಕ್ಲಿ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನು ಟಾಪಿಕ್ ಅಂದ್ರೆ, ನಾವು ಮರಿ ಕೊಡಕತ್ತು ಹತ್ತತ್ರ 1 ವರ್ಷ ಆಗಕ್ಕೆ ಬಂತು. ನಮ್ಮಂತೇಳಿ ಮರಿ ತೊಗೊಂಡೋಗಿ ಸಾಕಿ ಸಕ್ಸಸ್ಫುಲ್ ಆದಂಥ ರೈತರು ಅದಾರ, ಹೊಳ್ಳಿ ಫೇಲ್ಯೂರ್ ಆದಂಥ ರೈತರು ಅದಾರ. ಸಕ್ಸಸ್ಫುಲ್ ಆದವರು ನಾವು ನಮ್ಮ ಚಾನಲ್ ಒಳಗೆ ವಿಡಿಯೋ ಹೋಗಿ ಅವ್ರ ಫಾರ್ಮಿಗೆ ಹೋಗಿ ವಿಸಿಟ್ ಮಾಡಿ ಅವ್ರದ್ದು ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಹೊಳ್ಳಿ ಫೇಲ್ಯೂರ್ ಆದವರು ಯಾಕೆ ಫೇಲ್ಯೂರ್ ಆದರು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರೂ ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗಬೇಡಿ, ಫುಲ್ ವಿಡಿಯೋ ನೋಡಿ. ಹಾಗೆ ನಮ್ಮ ಜಕ್ಲಿ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ನೀವು ನೋಡಕತ್ತಿರಲ್ಲ, ಈ ಫಾರ್ಮ್ ಬಂದು ಮಂಡ್ಯ ಡಿಸ್ಟಿಕ್ ಹಳೇಬೂನೂರಿನ ಹೊಳ್ಳಿ ಕೆಚ್ಚಿಕೆರೆ ರೋಡಿಗೆ ಐತಿ. ಈ ರೈತರು ಬಂದು ಶ್ರೀನಿವಾಸ್ ಅಂತಂದು, ಇವರು ಇದೇ ವರ್ಷ ಜನವರಿ ಒಳಗೆ ನಮ್ಮ ಫಾರ್ಮಿಗೆ ವಿಸಿಟ್ ಮಾಡಿ, ಮಂಡ್ಯದಿಂದ ಬಂದು ನಮ್ಮ ಫಾರ್ಮಿಗೆ ವಿಸಿಟ್ ಮಾಡಿ ಅವ್ರಿಗೆ ಏನು ಡೌಟ್ ಐತಿ ಅದನ್ನೆಲ್ಲ ತಿಳ್ಕೊಂಡು ನಮ್ಮಂತೇಳಿ ಮರಿ ಬುಕ್ ಮಾಡಿ ಹೋಗ್ತಾರೆ. ಮಾರ್ಚ್ ಒಳಗೆ 100 ಮರಿದು ಫಸ್ಟ್ ಬ್ಯಾಚ್ ತೊಗೊಂಡು ಸಾಕಿ ನೋಡ್ತಾರೆ. ಅವ್ರಿಗೆ ವರ್ಕೌಟ್ ಅನ್ನಿಸ್ದಾಗ ಹೊಳ್ಳಿ ಮತ್ತೆ ಮ್ಯಾಗ 4 ಬ್ಯಾಚ್ ಮರಿ ತೊಗೊತಾರೆ. ಈಗ ಪ್ರೆಸೆಂಟ್ ಅವ್ರ ಅಂತೇಳಿ 400ರಿಂದ 450 ಹುಂಜ ಮತ್ತು ಕೋಳಿನೂ ಸೇಲಿಗೆ ಅದಾವು. ನಿಮಗೆ ಯಾರಿಗಾರ ಬೇಕಂದ್ರೆ ನಾವು ವಿಡಿಯೋ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಹಾಕಿರ್ತೀನಿ, ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರದ್ದು ಯಾವುದೇ ಸ್ವಂತ ಜಮೀನಿಲ್ಲ. ಇವರು ಅವ್ರದ್ದು ಫ್ರೆಂಡ್ ಶೆಡ್ಡನ್ನ ಲೀಸಿಗೆ ಹಾಕ್ಕೊಂಡು ಅದ್ರೊಳಗೆ ಸಾಕಾಣಿಕೆ ಮಾಡಾಕತ್ತಾರ. ಇವರು ಮಂಡ್ಯದಿಂದ ಬರ್ಬೇಕಾದ್ರೆ ಆ ಶೆಡ್ಡಿಂದು ವಿಡಿಯೋ ಮಾಡ್ಕೊಂಬಂದು ನಮಗೆ ತೋರಿಸಿ ಈ ಶೆಡ್ ಒಳಗೆ ಸಾಕಾಣಿಕೆ ಮಾಡ್ಬೋದು ಅಂತಂದು ಕೇಳಿದ್ರೆ, ಬಟ್ ನಾವು ಅವ್ರಿಗೆ ಆ ಶೆಡ್ಡು ಒಂದು ಸ್ವಲ್ಪ ಹೊರಗಡೆ ಬಿಡೋಕೆ ಜಾಗಿಲ್ಲ. ಹಾಗಾಗಿ ಒಳಗಡೆನೇ 100-200 ಮಾಡ್ಕೋಬೋದು, ಬಟ್ ಒಂದು ಸ್ವಲ್ಪ ಆದರೂ ಹೊರಗಡೆ ಬಿಡಬೇಕು ಅಂತಂದು ನಾವು ಹೇಳಿದಾಗ, ನಾವಿಲ್ಲ ಹೊರಗಡೆ ಒಂದು ಸ್ವಲ್ಪ ಜಾಗ ಐತಿ, ಅದ್ರೊಳಗೆ ಸುತ್ತಾರ್ದಾಗ ನಾವು ಮೆಸ್ ಕಟ್ಕೊಂಡು ಅದ್ರ ಒಳಗೆ ಅಡ್ಡಾಡಂಗೆ ಬರಂಗೆ ಮಾಡ್ತೀವಿ ಅಂತಂದು ಹೇಳಿದ್ರೆ, ಬಟ್ ಇವರು ಮಾಡ್ಬೇಕಂತಂದು ಆಸಕ್ತಿ ಐತಿ. ಹಾಗಾಗಿ ಅವರು ಜಾಗ ಇಲ್ಲಾಂದ್ರೂ ಸಾಕಾಣಿಕೆ ಮಾಡಬೇಕು ಅನ್ನೋದು ಆಸಕ್ತಿಯಿಂದ ಅವ್ರಿಗೆ ನಾವು ಭಾಳ ಮಾಡೋಕ್ಕೆ ಹೋಗ್ಬೇಡ್ರಿ, ಒಂದು 100-200 ಮಾಡ್ಕೊಡ್ರಿ, ನಿಮ್ಮದು ಶೆಡ್ ದೊಡ್ಡದೈತಿ ಇಲ್ಲಂದಿಲ್ಲ, ಬಟ್ ಹೊರಗೆ ಬಿಡೋಕ್ಕೆ ಜಾಗಿಲ್ಲ. ಹಾಗಾಗಿ ಅದ್ರ ಜೊತೆ ನಾವು ಇಲ್ಲ ಟಗರು ಸಾಕಾಣಿಕೆ ಮಾಡ್ತೀವಿ. ಹಾಗಾಗಿ ಇದು ಸೈಡ್ ಬಿಸ್ನೆಸ್ ಸಂಬಂಧ ನಾವು ಟಗರು ಜೊತೆನೇ ಒಂದಿಷ್ಟು ಕೋಳಿನೂ ಮಾಡಿದ್ವಿ ಅಂದ್ರೆ ನಾವು ತತ್ತಿ ಪರ್ಪಸ್ಸು ಒಂದಿಟ್ಟು ಮಾಂಸದ ಪರ್ಪಸ್ದು ಸೇಲ್ ಮಾಡ್ಕೊತೀವಿ ಅಂದರೆ, ಹಾಗಾಗಿ ಇವ್ರದ್ದು ಒಂದಿಟ್ಟು ಹೊರಗೆ ಬಿಡೋಕೆ ಜಾಗ ಅಭಾವ ಐತಿ. ಹಾಗಾಗಿ ಒಂದು ಸ್ವಲ್ಪ ಹೊರಗಡೆ ಶೆಡ್ ಬಾಜು ಕಂಬ ನಿಂದಿರ್ಸ್ಕೊಂಡು ಇದು ಮೆಸ್ ಕಟ್ಕೊಂಡು ಅದ್ರೊಳಗನ ಮೇಸೋದು ಒಳಗೆ ಅಡ್ಡಾಡೋ ಥರ ಮಾಡಿದ್ದಾರೆ. ನೀವು ಕೇಳ್ಬೋದು, ಇವು ಪಕ್ಕ ಜವಾರಿನೂ ಪುಚ್ಚನ ಇಲ್ಲ ಪುಕ್ಕ ಕಿತ್ಕೊಂಡು ಹೋಗು ಅಂತಂದು. ಇವು ಜವಾರಿ ಕೋಳಿಗೆ ನಾವು ಮೂತಿ ಸುಟ್ಟಿರಲ್ಲ. ಇವು ಕ್ರಾಸ್ ಆದ್ರೆ ನಿಮ್ಗೆ ಮೂತಿ ಸುಟ್ಟು ಫುಡ್ ಹಾಕಿ ಮೇಯಿಸಿರ್ತಾರೆ, ಅವು ಇದೇ ಇರಲ್ಲ. ನಿಮ್ಗೆ ಆ ಥರ ಡೌಟ್ ಇತ್ತಂದ್ರೆ, ಈಗ ಮಂಡ್ಯ ಸುತ್ತಮುತ್ತಲು ಯಾರು ಅಕ್ಕಪಕ್ಕ ಇರ್ತೀರಿ, ಹೋಗಿ ಫಾರ್ಮಿಗೆ ವಿಸಿಟ್ ಮಾಡಿರಿ, ಹೋಗಿ ನೋಡಿರಿ ಪಕ್ಕ ಜವಾರಿ ಹೌದಲ್ಲ, ಆಮೇಲೆ ನೀವು ಖರೀದಿ ಮಾಡೋದ್ರಿ. ಇವು ಪುಚ್ಚ ಹೋಗಿದ್ದಕ್ಕಾರ ನಿಜ, ಬಟ್ ಪುಚ್ಚ ನಮ್ಮ ಕೋಳಿ ನೋಡಿದ್ರಲ್ಲ ನೀವು ಆ ಥರ ಇಲ್ಲ. ಯಾಕಂದ್ರೆ ಜಾಗ ಸಣ್ಣದಂತೆ ಹೊಳ್ಳಿ ಕೋಳಿ ಭಾಳ ಆಗ್ಯಾವು, ಹುಂಜ ಕೋಳಿ. ಹಾಗಾಗಿ ಒಂದು ಸ್ವಲ್ಪ ಕಡ್ದಾಡಿ ಒಂದು ಸ್ವಲ್ಪ ಕೋಳಿವು ಪುಕ್ಕ ಹೋಗಿದ್ದಾವೆ ಹಿಂದ್ಗಡೆ. ಹಾಗಾಗಿ ನೀವು ಯಾರ ಹುಂಜ ಕೋಳಿ ತೊಗೊಂಡಾರು ಇಲ್ಲ ಮಾಂಸದ ಪರ್ಪಸ್ ಬೇಕಾದರೆ ಹೋಗಿ ನೀವು ಮಂಡ್ಯ ಡಿಸ್ಟಿಕ್ ಒಳಗೆ ಹಳೇಬೂನೂರು ಹತ್ರ ಕೆಚ್ಚಿಗೆರೆ ರೋಡಿಗೆ ಅವ್ರ ಫಾರಮ್ ಐತಿ, ಹೋಗಿ ಅವ್ರ ಫಾರ್ಮಿಗೆ ವಿಸಿಟ್ ಮಾಡಿರಿ. ಹೋಗಿ ವಿಸಿಟ್ ಮಾಡಿ ನೋಡಿ ತಗೋರಿ. ನಾನು ನಿಮಗೆ ಇದು ಮಾಡೋಕ್ಕೆ ಏನೋ ಇಲ್ಲೇ ವಿಡಿಯೋದಾಗ ನಾನು ಹೇಳ್ತೀನಿ ತಗೋರಿ ಅಂತಂದಲ್ಲ, ನೀವು ಹೋಗಿ ವಿಸಿಟ್ ಮಾಡಿರಿ. ಈಗ ನಮ್ಮ ಕಡೆ ಏನು ದೂರ ಆಗುತ್ತೆ ಗದಗ ಡಿಸ್ಟಿಕ್ಕಿಂದ. ಈಗ ನಮ್ಗೆ ಮಂಡ್ಯದಿಂದ ಸಾಕಷ್ಟು ಜನ ಫೋನ್ ಮಾಡಿದರೆ ನಿಮ್ಮ ಇಲ್ಲಿ ಕಳಿಸ್ಕೊಡೋದಾಗತ್ತಂತಂದು. ಮರಿ ಆದ್ರೆ ನಾವು ಪ್ಯಾಕ್ ಮಾಡಿ ಕಳಿಸ್ಕೊಡೋಕೆ ವ್ಯವಸ್ಥೆ ಮಾಡ್ಬೋದು, ಬಟ್ ದೊಡ್ಡ ಕೋಳಿ ಹುಂಜನ ಪ್ಯಾಕ್ ಮಾಡಿ ಕಳ್ಸೋಕೆ ವ್ಯವಸ್ಥೆ ಆಗೋದಿಲ್ಲ. ಹಾಗಾಗಿ ಈ ಮಂಡ್ಯ ಡಿಸ್ಟಿಕ್ನಾಗ ಇವ್ರದ್ದು ಹಳೇಬೂನೂರು ಹತ್ರ ಫಾರಮ್ ಐತಿ. ನೀವು ಹೋಗಿ ಅವ್ರ ನಂಬರ್ ಹಾಕಿರ್ತೀನಿ, ಹೋಗಿ ಅವ್ರ ಫಾರ್ಮಿಗೆ ಹೋಗಿ ಫಸ್ಟ್ ವಿಸಿಟ್ ಮಾಡಿರಿ. ವಿಸಿಟ್ ಮಾಡಿ ನೋಡಿರಿ, ನಿಮ್ಮ ಮನಸ್ಸಿಗೆ ಬಂದು ತೊಗೋರಿ. ನಾನು ನಿಮ್ಗೆ ಕ್ರಾಸ್ ಕೋಳಿಗೂ ಪ್ಯೂರ್ ಜವಾರಿಗೂ ಸಾಕಷ್ಟು ವಿಡಿಯೋದೊಳಗೆ ವ್ಯತ್ಯಾಸ ಹೇಳಿದ್ದೀನಿ. ಈಗ ನೀವು ಕ್ರಾಸ್ ಕೋಳಿ ಇತ್ತಂದ್ರೆ ಅದ್ರ ಬಾಡಿ ಶೇಪ ಬೇರೆ ಇರ್ತೈತಿ, ದಪ್ಪ ಬರುತ್ತೆ, ಹೊಳ್ಳಿ ಬಾಡಿ ವೇಟ್ ಭಾಳ ಇರ್ತೈತಿ. ಈಗ ನೀವು ಜವಾರಿ ಕೋಳಿ ಈ ಸೈಜ್ ನಮ್ಮದು ಜವಾರಿ ನ್ಯಾಚುರಲ್ ಫುಡ್ ತಿಂದಿರ್ತೈತಿ. ಹಾಗಾಗಿ ಈ ಕೋಳಿ ಬಾಡಿ ಸೈಜೇ ಬೇರೆ ಇರ್ತೈತಿ, ಹೊಳ್ಳಿ ಕ್ರಾಸ್ ನಾಟಿ ಕೋಳಿದ ಸೈಜೇ ಬೇರೆ ಇರ್ತೈತಿ. ನಿಮಗೆ ವಿಡಿಯೋದೊಳಗೆ ಒಂಥರ ಕಾಣ್ಬೋದು ಕೋಳಿ, ಬಟ್ ನೀವು ಸುತ್ತಮುತ್ತಲು ಇದ್ದರು ಹೋಗಿ ಫಾರ್ಮಿಗೆ ವಿಸಿಟ್ ಮಾಡಿರಿ. ನೀವು ಫಾರ್ಮಿಗೆ ವಿಸಿಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಕ್ರಾಸ್ ಯಾವುದು ಪ್ಯೂರ್ ಯಾವುದು ಅಂತಂದು. ಈ ವಿಡಿಯೋದಾಗ ನೋಡಿ ಜಡ್ಜ್ ಮಾಡೋಕೆ ಹೋಗ್ಬಿಟ್ರಿ. ಇವು ಪುಕ್ಕಿಲ್ಲ ಅನ್ನೋ ಕಾರಣಕ್ಕೆ ಇವು ಕಾಲೆ ಹತ್ರ ಅದಾವು ಮೈಸೂರು ನಾಟಿ, ಆ ಥರ ಯಾವುದೂ ಮೈಸೂರು ನಾಟಿ ಅಲ್ಲ.
ಕೊಟ್ಟಂಥ ಪ್ಯೂರ್ ನಾಟಿ ಮರಿ ಇವ್ರು ಸಾಕಿ ಸಕ್ಸಸ್ಫುಲ್ ಆಗಿದ್ದಾರೆ. ಹೊಳ್ಳಿ ಇವ್ರಂತಲೇ ಟಗರೂ ಸಿಗುತ್ತಾವೆ, ಹೊಳ್ಳಿ ಎಳಗ ಸಿಗುತ್ತಾವೆ, ಹೊಳ್ಳಿ ಬನ್ನೂರು ಕುರಿನೂ ಸಿಗುತ್ತಾವೆ. ಕ್ರಾಸ್ ನಾಟಿ ಇಷ್ಟೇ ಆ್ಯಕ್ಟಿವ್ ಇರೋದೇ ಅಲ್ಲ, ಅವು ಇಷ್ಟು ಎತ್ತರ ಈಗ ನೋಡಿದ್ರಿ, ಈಗ ಒಂದೆರಡು ಕುರಿ ಕಾಲೊಳಗೆ ಕೋಳಿ ಮೇಯಕ್ಕೆ ಬಂದಿದ್ದು, ಇಷ್ಟು ಎತ್ತರ ಕ್ರಾಸ್ ನಾಟಿ ಯಾವುದು ಹತ್ತೋದೇ ಇಲ್ಲ. ಯಾಕಂದ್ರೆ ಅವಕ್ಕೆ ಬಾಡಿ ವೇಟ್ ಇರ್ತಾವೆ. ಇಷ್ಟು ಎತ್ತರ ಅವು ಹತ್ತಿ ಬರೋದು ಇಲ್ಲ ಮೇಯಕ್ಕೆ. ಈಗ ನೀವು ಪ್ಯೂರ್ ಜವಾರಿ ಅಷ್ಟೇ ಇಷ್ಟಿಷ್ಟು ಎತ್ತರ ಹಾರ್ತಾವೆ, ಹೊಳ್ಳಿ ಇಷ್ಟು ಎತ್ತರ ಹತ್ತಿ ಕುಂದಿರ್ತಾವೆ. ನಿಮಗೇನಾದರೂ ಡೌಟ್ ಇದ್ದರೆ ಹೋಗಿ ನೀವು ಅವ್ರ ಫಾರ್ಮಿಗೆ ವಿಸಿಟ್ ಮಾಡಿ ಅವ್ರಂತೇಳಿ ನಿಮಗೆ ಮನ್ಸಿಗೆ ಬಂದ್ರೆ ಪರ್ಚೇಸ್ ಮಾಡಿರಿ. ಪುಚ್ಚ ಹೋಗಿದ್ದಷ್ಟ. ಮತ್ತು ಅದನ್ನು ಬಿಟ್ಟು ಕೋಳಿ ಆಗಲಿ ಹುಂಜಾಗಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಅದಾವೆ. ಹೊಳ್ಳಿ ಪ್ರೆಸೆಂಟ್ ಅವ್ರಂತೇಳಿ ತತ್ತಿನೂ ಸೇಲ್ ಐತಿ. ಈ ಹುಂಜ ಕೋಳಿದು ರೇಟು ಅವರು ನಮಗೆ ಹೇಳಿಲ್ಲ. ನೀವು ಅವ್ರಿಗೆ ಫೋನ್ ಮಾಡಿ ಅವ್ರನ್ನ ರೇಟ್ ಕೇಳ್ರಿ. ಯಾಕಂದ್ರೆ ಈಗ ನಾವು ಮರಿ ಕೊಡೋದಷ್ಟೇ ಜವಾಬ್ದಾರಿ, ಬಟ್ ರೇಟ್ ಮಾತಾಡೋದೆಲ್ಲ ನೀವು ಅವ್ರು ಸಾಕಿರ್ತಾರಂದ ಅವ್ರ ಕೋಳಿ ಅವರ ರೇಟ್ ಹೇಳ್ತಾರೆ. ನೀವು ಅವ್ರಿಗೆ ಕಾಲ್ ಮಾಡಿರಿ. ಈಗ ನೀವು ನೋಡಕತ್ತಿರಲ್ಲ, ಇದು ಕಚ್ಚಿಗೇರಿ ರೋಡ್, ಇದೇ ರೋಡಿಗೆ ಅವ್ರದ್ದು ಫಾರಮ್ ಐತಿ. ನಿಮಗೆ ಏನರ ಡೌಟ್ ಇದ್ರೆ ಅವ್ರಿಗೆ ಕಾಲ್ ಮಾಡಿ ಮಾತಾಡಿ. ಧನ್ಯವಾದಗಳು.